ಸುಮಾರಾಗ ಆಗದಲ್ ಮಕ. ಅಯ್ಯೋ ಬಮ್ಮ ಹಾಸ್ಪಿಟ್ಲ್ ಹೋಗಿದೆ ಕಣ. ಅರ್ಬ ಇಲ್ವಲ್ಲ ಮಕ ವಾಸಿ ಆಗದೆ. ಇನ್ನು ಉದ್ದಂಗೆ ಇಲ್ವಾ ನೋಡಿಲಿ ಕಣ್ಣ ಎಲ್ ಬುಡಕ್ಕದ ಅಗ್ಲಕ್ ಬುಡಕೈತಿಲ್ಲ ಕಣಮ್ಮ. ಅಯ್ಯೋ ಕೈ ಸಿಗ್ದಾಗ ಕಣ ಹಾಕವ ಪಪ್ಪ. ನಿಜವಾಗ್ಲೂ ಒಸಿ ಬೇಜಾರಾಗಿಲ್ಲ ಕಣವ. ನನ್ನ ಮಗಳಿಗೆ ಅಂದೆ ಪಪ್ಪ ಸೊಸಿಲಕ್ಕನ್ಗೆ ಚಾಡಿಯಲ್ಲಿ ಒಡ್ಸ್ಬಿಟ್ರು ಕಲೆ ಪಪ್ಪ ಮಕನ ಊದ್ಕಡದೆ ಅಂತ. ಅಯ್ಯೋ ನನ್ನ ಮಗಳು ಒಸಿ ಬೇಜಾರು ಮಾಡ್ಕೊಳ್ಳಿಲ್ಲ ಕಂತಾಯಿ. ಅಯ್ಯೋ ಕಣ್ಣೀರ ಬಟ್ಟಾಡ್ಬಿಟ್ಲು. ನನಗೆ ಒಸಿ ಹೊಟ್ಟೆ ಉರಿನಿಲ್ಲ. ಅಯ್ಯೋ ಯಾಕಾರು ಹೇಳೋದು ನನ್ನ ಮುಗಿಗೆ ಅನ್ಕಂಡೆ. ಅವರು ಇವರು ಅಂತ ಭೇದ ಭಾವ ಮಾಡಕ್ಕಿಲ್ಲ ಕಣವ ನನ್ನ ಮಗಳು ಮಾತ್ರವ. ಏನು ಕಣ್ಣೀರು ತುಂಬ್ಕೊಬಿಡ್ತು ಕಣವ. ಒಸಿ ಕಣ್ಣೀರು ತುಂಬ್ಕೊಳ್ಳಿಲ್ಲ. ಅಯ್ಯೋ ಏನು ಮಾಡಿ ಅಮ್ಮ ಏನು ಮಾಡಿ ಎಲ್ಲ ನಮ್ಮ ಮನೆ ಬರ ಮುಂಡೆ ಮಕ್ಕಳನ್ನ ಕಟ್ಕೊಂಡಿರೋರು ಸರಿಯಾಗಿದ್ರೆ ನಮ್ಗೆ ಯಾಕೆ ಶಿಕ್ಷೆ ಆಗಬೇಕಾಗಿತ್ತು? ಯಾಕಮ್ಮ ಈ ಶಿಕ್ಷೆ ಆಗಬೇಕಾಗಿತ್ತು? ಚಾಡಿ ಗುರುಕರು ಚಾಡಿ ಹೇಳಿ ನನ್ನ ಗಂಡನ ತಲೆಗೆಡ್ಸಿ ಇವತ್ತು ನಮ್ಮ ಮನೆ ಹಾಳು ಮಾಡ್ತಾ ಕುಂತವ್ರೆ. ಏನು ಮಾಡೋದು? ಕಟ್ಕೊಂಡಿರೋನ್ಗಾರ ಜ್ಞಾನ ಇರ್ಬೇಕು ತಾನೆ. ಚಾಡಿ ಮತ್ತೆ ಕೇಳ್ಬಿಡ್ದು ನಾನು ಇರ್ತೀಯ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವನ ಮನ್ಸಲ್ಲಿ ಇದ್ದಿದ್ರೆ ನಮ್ಗೆ ಯಾಕಮ್ಮ ಈ ಶಿಕ್ಷೆ? ಯಾಕೆ ಈ ಶಿಕ್ಷೆ ಹೇಳು? ಅಯ್ಯೋ ನಿಜಕ್ಕಂತ ಈ ನಿಜವಾಗ್ಲೂ ನಿನ್ನ ಮಾತು ಸತ್ಯ. ಏನು ಮಾಡೋಕ್ಕಾಗಿಲ್ಲ ಸುಮ್ಕಿರು. ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ, ಏನು ಮಾತಾಡಿದ್ರು ಅಷ್ಟೇ. ಯಾವುದಕ್ಕೆ ಪ್ರೇರಣಕ್ಕವ ಯಾವುದಕ್ಕೆ ಪ್ರೇರಣಕ್ಕೆ ಬಂದದು? ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಆ ಭಗವಂತ ಅವನೇ ಸುಮ್ಮನಿರತ್ತಾಗೆ ಎಲ್ಲನೂ. ಇನ್ನೇನು ಮಾಡಿ ಪಾಪ ಅನೇಕಾರ ಮುಂಡ್ಯರ್ಗೆ 12 ಕಚ್ಚೆ ಪೌಡೆ ನನಗೆ ಚಾಡ್ಗುಟ್ ಮುಂಡ್ಯರ್ಗೆ ಅಲ್ವಾ ನಿಮ್ಮ ಮಾತು ಮುಂಡೆ ನೋಡು ಯಾವ ಥರ ಚಾಡಿ ಹೇಳಿದಳು ಅಂದ್ಬಿಟ್ಟು ಲೋಪರ್ ಮುಂಡೆ ಅವ್ಳು ಕೈ ಕಲ್ ಸೇರೋದ ಅಲ್ಲ. ಮನೆ ಹಾಳು ಮುಂಡೆ ಅಂದರೆ ಸಾಮಾನ್ಯ ಮನೆ ಹಾಳು ಮುಂಡೆ ಎಲ್ಲ ಕಣವ ನಿಮ್ಮ ಮತ್ತೆ ಹಿಂಗಂತಳಲ್ಲ ಅಂತ ಬೇಜಾರು ತಿಳ್ಕೊಂಡ್ರು ಸಿಕ್ಕಿಲ್ಲ ನೀನು. ಅವ್ಳು ಬುದ್ಧಿ ಕಂಡೇ ಕಣವ. ನಾನು ನಿಮ್ಮ ಮತ್ತೆ ಕೊಟ್ಟು ಮಾತಾಡೋಕ್ಕಿಲ್ಲ. ಅವಳು ಎಂತೇಳು ಅಂತ ಗೊತ್ತಿದ್ದೆಯಾ? ನಿಮ್ಮ ಮತ್ತೆ ಕೊಟ್ಟು ನಾನು ಮಾತಾಡೋಕ್ಕಿಲ್ಲ. ಅವ್ರ ಮಕ್ಳುಗಳ್ಗಾದ್ರೆ ಯಾವ ಥರ ಅವ್ರವ್ರ ಬುದ್ಧಿಗಳ ತೋರ್ಬಿಡ್ತಾರಕ್ಕಂತ ನೀನು ಅನ್ಕೊ. ತೋರ್ಬಿಡ್ತಾರೆ ಅವ್ರ ಬುದ್ಧಿಗಳು ಅವರು. ಅಯ್ಯೋ ಏನು ಮಾಡೋದಮ್ಮ ಎಲ್ಲ ನಮ್ಮ ಮನೆ ಬರ. ಏನು ಮಾಡೋಕ್ಕದದು? ಎಲ್ಲ ನಮ್ಮ ಮನೆ ಬರ ಮಾಡಿದ್ದು ನಾವು ಮಾರಯ್ಯ ಅಂತ ಅವ್ನು ಬೋಸ್ನೇ ಬೇಕಲ್ವಾ ಮಾಡಿದ್ದ. ಇನ್ನೇನು ಮಾಡಂಗಿದ್ದದು? ಮಾಡು ಬಂಗವ. ನಿಜವಾಗ್ಲೂ ಅಮ್ಮ ದರದ್ರ ಮುಂಡೆ ಒಂದು ಬೋಸ್ತವೆ ನನ್ನ. ಅಯ್ಯೋ ಅಪ್ಪ ಅನ್ಸಿದ್ರೆ ಒಳ್ಳೇದು ಕೊಡಕ್ಕಿಲ್ಲ ದೇವರು. ಅವ್ರು ಮಾಡಿದ ಕರ್ಮಕ್ಕೆ ಭಗವಂತ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಅಲ್ಲಿಗೆ ಅಂಟವ ಹೊಸಿ ತಾಳ್ಮೆ ತಕೊಂಡು ನಾನು ಕಾಯ್ಬೇಕು ಅಷ್ಟೇ ಕಣಮ್ಮ, ಇನ್ನೇನೂ ಇಲ್ಲ. ಅಯ್ಯೋ ಅಂತರ್ಗೆ ಒಳ್ಳೆ ಕಲಕ ತಾಕು. ಬಾಗ್ಲು ಏನೋ ಬುಸರಾಗಿದ್ದಲ್ಲ ಅಂತಲ್ಲವ. ಯಾರಮ್ಮ? ಇನ್ನು ನಾದ್ನಿ ಕಣವ. ನಾದ್ನಿ ನೋಡಮ್ಮ ಆಳ್ಮನೆ ದೇವ್ರ. ನನ್ನ ಹೊಟ್ಟೆಲಿ ಒಂದು ಹುಳ ಮಿಸ್ಕೊಂಡಿಲ್ಲ. ಮದುವಾಗಿ 6 ತಿಂಗಳಿಗೆ ಬುಸ್ರಿಯಾಗಿದ್ದಾಳ. ಅಯ್ಯೋ ಅಂತವ್ರಿಗೆ ಯಾಕನಮ್ಮ ನಿಜವಾಗ್ಲೂ ನೋಡು. ಮದುವೆ ಇಟ್ಟಿಲಿ ಗಂಡ ತಲೆ ಕಟ್ಟಕ್ಕಿಲ್ಲ. ಮದುವೆ ಗಂಡ ನಾನು ಕಟ್ಟಕ್ಕಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೋಯ್ತು. ಈಗ ತಮ್ಮನ ಮದುವಾಗಿ ತಮ್ಮ ಎಲ್ಲರೂ ಬೇರೆಯವರಾಗಿದ್ರೆ ನಮ್ಮ ಅಣ್ಣ ಮದುವೆಗಿಂತ ಮುಂಚೆಗೆ ನಿನ್ ಕೊಟ್ಟು ಮಾತಾಡ್ತಿರ್ವ ಹಂಗೆ ಹಿಂಗೆ ಅಂತ. ಈಗ ಮಾತಾಡೋರು ಹೆಂಗಿರೋ ಮಾತಾಡ್ತಾರಲ್ವಮ್ಮ. ಹೊಸಿ ನ್ಯಾಯ ತೀರ್ಮಾನ ಅಂತ ಇಷ್ಟೊತ್ತು ಹೊಸಿ ಹೊಡೆದಾಟ ಆಗವ, ಹೊಸಿ ಬಡ್ದಾಟ ಆಗವ. ನೋಡಿ ಯಾವ ಥರ ನೋಡ್ಕೊಂಡಿದ್ದಾನೋ ಇರ್ತೀಯ ಅಂತ. ಬುಟ್ಟಿ ಅಲ್ಲಾಡಕ್ಕಿಲ್ಲ ಕಣಮ್ಮ. ಒಂದ್ಗಳಿಗೆ ಬುಟ್ಟ ಅಲ್ಲಾಡಕ್ಕಿಲ್ಲ. ಆ ಮಟ್ಟಿಗೆ ನೋಡ್ಕೊಂಡಾನು ಇರ್ತೀಯ ಅಷ್ಟು ಪ್ರೀತಿಯಿಂದವ. ಏನು ಮಾಡಿ ಎಲ್ಲ ನಮ್ಮ ಮನೆ ಬರ. ಏನವ ಮಾಡೋದು? ನಮ್ಮ ಅದೃಷ್ಟ ನೋಡಿಲಿ. ಅದೇನೋ ಅದೃಷ್ಟ ಬೇಡವಾ ಯಾವ್ದಕ್ಕೂ? ಐ ಮಾಡು ಬಂಗವ. ಅದೃಷ್ಟ ತರಬೇಕು ಕಣಮ್ಮ ಏನೇ ಆದ್ರೂ ಯಾವುದೊಂದಕ್ಕೂ. ಅದೃಷ್ಟ ಬಚ್ಕಟ ಬರ್ಸ್ಕೊಬರ್ನಿಲ್ಲ ಅಂದರೆ ಎಲ್ಲ ಅಷ್ಟೇ ಸುಮ್ಕಿರು. ಅಯ್ಯೋ ಇನ್ನೇನು ಮಾಡಿ ನಿಮ್ಮ ಮತ್ತೆ ಹೋಯ್ತಿದ್ಲು. ನಾನು ಆವತ್ತಿಂದನೂ ನಿನ್ ಕೊಟ್ಟು ಮುಚ್ಕೊಂಡೇನು ನಾನು ಮಾತಾಡಿದ್ದಿಲ್ಲ ಕಣವ. ನಾನು ಭಾಳ ಬೇಜಾರಾಗೋಗಿತ್ತು. ಇವತ್ತು ಬಸ್ ಸ್ಟ್ಯಾಂಡಾಗ ಕುಂತಿದ್ಲು. ಏನು ಅಷ್ಟು ಖಾತ್ರಿ ಬ್ಯಾಗು ಕೈಲೊಂದು ನಡಿಗೊಂದು ಹಿಡ್ಕೊಂಡು ನಿಂತಿದ್ಲು. ಏನು ಹುಸಿಯಲ್ಲ. ಆಗ ಏನು ಎಲ್ಗೋಯ್ತಿದ್ಯವ ಅಂತ ಕೇಳಿದೆ. ಈ ಥರ ಸೌಮ್ಯ ಹಿಂಗೆ ಬಸ್ರಿ ಆಗೋಳೆ ನೋಡ್ಕೊಬರಕ್ಕೆ ಅಂತ ಹೋಯ್ತಾವನಿ ಅಂತ ಅಂದ್ಲು. ನೋಡು ಸೊಸೆಗೆ ಮಕ್ಕಳಿಲ್ಲ. ಎಲ್ಲಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರ್ಸದ, ಒಂದು ದೇವಸ್ಥಾನ ಕರ್ಕೊಂಡೋಗಿ ತೋರಿಸ್ತದ. ಏನಾರು ನಿಮ್ಮ ಅತ್ತೆಗೆ ದಿಗ್ಲಿಲ್ಲ ಅಲ್ಲ. ಅದು ಯಾರ ಹೆಸ್ರು ಹೇಳ್ತಿತ್ತವ? ನಿಮ್ಮ ಮನೆ ಹೆಸ್ರು ಹೇಳ್ತಿತ್ತ? ನಿಮ್ಮ ಅತ್ತೆ ಮನೆ ಹೆಸ್ರು ಹೇಳ್ತಿತ್ತ? ಹೇಳವ. ರಾಮಣ್ಣನ ಮಗನ ಮಕ್ಕಳು ಅನ್ಸ್ಕೊಳಕ್ಕಾದವ. ಮಕ್ಳಿಗೆ ಎಷ್ಟು ಮಾಡಿರ್ತಾನೆ ಏನು ಪ್ರಯತ್ನ? ಮಗನ ಮಕ್ಕಳು ತಾನೆ ಯಾವತ್ತಿದ್ರು ಕಷ್ಟ ಸುಖಕ್ಕಾಗೋದು. ಏನಾರೆ ನನ್ನ ಮಗ ಇರೋನೊಬ್ಬ ನಾಟಕ ಕುಡಿ ನೋಡಿಲ್ವಲ್ಲ, ನಮ್ಮ ಹುಣಸೆ ಬೆಳಗ್ಗೆ ನೀವಲ್ಲ ಅಂತ ಆಸೆ ಪಡೋಕ್ಕಿಲ್ವಲ್ಲ ಮಗವರು. ಅದು ಬಿಟ್ಬಿಟ್ಟು ಮಗಳು ಕೂತ್ಕೊಂಡು ಏನು ಅಷ್ಟಪ್ಪ. ಅಯ್ಯೋ ಅಯ್ಯಪ್ಪ ಎಷ್ಟು ಗಾತ್ರ ಬ್ಯಾಗ್ ಒಂದಿಗೆ. ಏನಿಬ್ರು ಅವನು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದ. ಸೊಸಕ್ಕೆ ನಿಮ್ಮ ಮಾವ ಎತ್ಕೊಂಡು ಬರೋಕ್ಕೆ ಬೇಕಲ್ಲ. ಬಂದಿದ್ದ ಕಣವ. ಅಷ್ಟು ಎತ್ತರಕ್ಕೆ ಇಟ್ಕೊಂಡು ಬ್ಯಾಗ. ಅಯ್ಯೋ ದೇವ್ರೆ ಹೋಗು. ಅವರು ಹಾಲಾಟವ ನೋಡೋಕೆ ಹಾಕಿಲ್ಲಕ್ಕಂತಾಯಿ. ನಿಜವಾಗ್ಲೂ ಯಾವ ಥರ ಹಾಲಾಡ್ತಾರೆ ಗೊತ್ತಾ? ಯಾವ ಥರವ. ಅಯ್ಯೋ ನೋಡಿ ಕಣ್ಣು ಹೊಂಟೋದು. ಅಯ್ಯೋ ನನ್ನ ಕಂಡ್ರೆ ಆಸೆ ಇದ್ದದ. ನನ್ನ ವಂಶ ಬೆಳಗಬೇಕು. ನನ್ನ ಮಗನಿಗೆ ಹೊಟ್ಟೆಲಿ ಒಂದು ಕುಡಿ ನೋಡಬೇಕು ಅನ್ನೋದಿದ್ದದ ಅವ್ರಿಗೆ. ಹೆಂಗೋ ಮಕ್ಳಾಗ್ತದೆ ಸಾಕು, ನನ್ನ ಮಗಳಿಗೆ ಆಸ್ತಿ ಆಯ್ತದೆ ಬದುಕಾಯ್ತದೆ ಅಂತ ಆಸೆ ಮಾಡಿಕೊಂಡಿರೋರು ನನಗಾಗ್ಬಿಟ್ರೆ ಸಹಿಸ್ಬಿಟ್ಟಾರಮ್ಮ. ನಿಜ ಕಣವ, ನಿಜ ನಿನ್ನ ಮಾತು. ಅಯ್ಯಪ್ಪ
ಅಂತ ಅನ್ನೆ ಕರ್ರ ನಾನು ಎಲ್ಲೂ ನೋಡಿಲ್ಲ ಕಣವ. ನಿಜವಾಗ್ಲೂ ನೀನು ಏನಾರು ಅನ್ಕೋ, ನಿಮ್ಮ ಅತ್ತೆ ಮಾವನ ಅಂತ ಅನ್ನೆ ಕರ್ರ ನಾನು ಎಲ್ಲೂ ನೋಡಿಲ್ಲ. ಇದೇ ನಿಂಗೆ ಅಂತಳಲ್ಲ ಮತ್ತೆ ಮಾವನಿಗೆ ಅನ್ಕೊಂಡಿಯೋ ಹೆಂಗೋ. ಇರೋದು ಹೇಳ್ತೀಯ ಕಣಮ್ಮ, ಇಲ್ದೋದು ಹೇಳ್ತಿದೀಯಾ? ಅದೇ ಕಂಗೆ ಅನ್ಕೊಳ್ಳೋದು ನಾನು, ಅದೇ ಕಂಗ ಅನ್ಕೊಳ್ಳೋದು ನಾನು. ಐ ಮಾಡಮ್ಮ ಬಂಗವ ಮಾತಾಡ್ತೀಯ, ಸುಮ್ಕಿರು. ನೋಡಮ್ಮ ನೋಡು, ಆ ದೇವರು ನಮ್ಗೆ ಅನ್ಯಾಯ ಮಾಡ್ಬಿಟ್ನಲ್ಲಮ್ಮ. ಜನಗಳು ಹೆಂಗಾಡ್ತಾರೋ ಹಂಗೆ ನಮಗೂ ಈ ಥರ ಅನ್ಯಾಯ ಮೋಸ ಮಾಡ್ಬಿಟ್ನಲ್ಲಮ್ಮ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣಮ್ಮ, ಭಾಳ ಬೇಜಾರಾಯ್ತದೆ. ಎಲ್ಲವ ಬಸ್ರಿ ಗಿಸ್ರಿ ಅಂದಾಗ ನನಗೆ ಹೊಸಿ ಬೇಜಾರಾಕಿಲ್ಲ. ಮದುವೆ ಆಗಿ ಹೆಚ್ಚು ಕಮ್ಮಿ 10 ವರ್ಷ ಆಗ್ಬರ್ತದೆ. ನನ್ನ ಹೊಟ್ಟೆಲಿ ಒಂದು ಕುಡಿ ನೋಡೋಕೆ ಆಗ್ನಿವಲ್ಲಮ್ಮ. ನಾನು ಎಲ್ಲಾರೆ ಒಂದು ದಿವಸ ಬಾ ದೇವಸ್ಥಾನಕ್ಕೆ ಹೋಗೋದ, ಇಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗೋದ ಅಂದ್ಬಿಟ್ಟು ಕರ್ಕೊಂಡೋಗಿ ತೋರಕ್ಕಿಲ್ವಲ್ಲ. ಇವಳು ಕೈನು ಸೇದೋಗ ಅವಳ ಕೈಗೆ ಕರಿನಗರ ಕಚ್ಚ ಬರೀ ಮಗಳು ಮಗಳು ಅಂತ ಗಣ್ಣು ಬಿಡ್ತವೆ ಸಾಯ್ತಾರಲ್ಲ. ಬಾಡಿನ ಹೆಸರು ಗಿಣ್ಣ ಹೆಸರು ಮಾಡ್ಕೊಂಡು ಹೋದ್ರ ಅಯ್ಯೋ ಅಷ್ಟಾಪಾಯ್ತು ಬೇಕಾರವ. ಅದು ಏನೇನಿತ್ತು ಏನು ಒಸಿ ಅಲ್ಲ ಅಯ್ಯಪ್ಪ. ಆ ಪಾಟಿ ಇತ್ತು ಕಣವ, ಪಾಟಿ ಇತ್ತು. ಏನು ಒಸಿ ಇತ್ತ? ಅಯ್ಯೋ ಹೋಗು. ನನಗಂತೂ ನೋಡ್ಬಿಟ್ಟು ಏನು ಇಷ್ಟ ಕೂತ್ಕೋಯ್ತಾರಲ್ಲ ಅಂದ್ಬಿಟ್ಟು ಹಂಗೂ ಬಗ್ಗಿ ಬಗ್ಗಿ ನೋಡಿದೆ. ಟಿಫನ್ ಗಿರಿನೂ ಕಾಡ್ತು. ಸಾರ್ಥಕ ಹೋಗೋರೆ ಮಟನ್ ಗಿಟನ್ ಮಾಡ್ಕೊಂಡು ನಿಮ್ಮ ಆವಲ್ಲಿ ಮಟನ್ ಅಂಗಡಿ ತಂದು ತಿನ್ನಲ್ ಬರ್ತಾರೆ. ತಿನ್ಲಾಕು ಅವ್ರು ಹೊಟ್ಟೆ ಸಿಡಿಯ, ಅವ್ರು ಹೊಟ್ಟೆ ಸಿಡ್ದೋಗ, ಅವಳು ಹೊಟ್ಟೆ ಸಿಡ್ದೋಗಿ ಮಗ ಸತ್ತೋಗ ಹೊಟ್ಟೆಲೆ ನಿಗದ್ಕಳೆ. ಅದು ಈಚೆಗೆ ಬಂದದಮ್ಮ, ಅದು ನಿಗದ್ಕತ್ತದೆ ಕಣಮ್ಮ. ಆಚರಿ ನಾನು ಏನಂದೆ ನಮ್ಮ ನಾನು ಸಾಪ ತಟ್ಟೆ ಮುಂಡಕ್ಕೆ ಮನೆ ಹೇಳಿ ನನ್ನ ಅದ್ದಿಂದನೇ ಅರ್ಧ ನಮ್ಮ ಮನೆ ಹಾಳಾಯ್ತು ಕಣಮ್ಮ. ಚಾಡಿ ಹೇಳಿ ಹೇಳಿ ಮುಂಡೆ ಚಾಡಿ ಹೇಳಿ ನಮ್ಮ ಮನೆಯೇ ಹಾಳು ಮಾಡಿದ್ಲು, ನಮ್ಮ ಸಂಸಾರನೇ ಹಾಳು ಮಾಡೋದು ಗುರ್ಸಟ್ಟಿ. ಅವ್ಳು ಸುದ್ದಿ ಯಾಕೆ ಹಾಕಮ್ಮ ನನಗೆ? ಅವ್ವ ನೀನು ಏನೋ ನನಗೂ ಕಂಡ ಸುದ್ದಿ ಮಾತಾಡೋಕೆ ಇಷ್ಟ ಇಲ್ಲ ಕಣವ. ಏನು ಮಾತಾಡಿ ಏನು ಬತ್ತಿತ್ತು, ಏನು ಕಾಸು ಕೊಡ್ತಿರೋ ಗರಿ ಮನೆಗೆ ಕೊಡ್ತಿರೋ ಉಪಯೋಗ ಬತ್ತಿತ್ತು ನಾನು ಮಾತಾಡೋಕ್ಕಿಲ್ಲ ಕಣವ. ನೀನು ಏನಾರು ಅನ್ಕೋ. ಏನು ಬತ್ತಿತ್ತು ಸುಮ್ಕಿರಮ್ಮ, ಮಾತಾಡಿ ಪ್ರಯತ್ನ ಮಾತಾಡಿ ಬಂದು ಏನು ಪ್ರಯತ್ನ ಬತ್ತಿತ್ತು. ಯಾಕೋ ಕಾಲ ಕಳಿತಾಯಿ ಅವ್ರಿಗೂ ದೇವ್ರವ್ರಿ ನಿಮಗೂ ಅವನೇ ಆ ದೇವ್ರಿಗೆ ಗೊತ್ತಾರೆ. ನಿಮ್ಮ ಮಕ್ಕಳ ಮೇಲೆ ಕಣ್ಣಿಲ್ವ ಪಪ್ಪ, ನಿಮ್ಗೊಂದು ಕುಡಿ ಕೊಡ್ಬೇಕು ಅಂತ ಆಸೆ ಇಲ್ವಾ? ಅಲ್ಲ ಕಣವ, ನಿನ್ನ ಗಂಡನ್ನೇ ಕರ್ಕೊಂಡು ಹೋಗಿ ತೋರಿಸ್ಕೋ, ಹಾಸ್ಪಿಟ್ಲ್ಗಳಿಗೆ ತೋರಿಸ್ಕವ ಎಲ್ಲರಿಗೆ. ಅಯ್ಯೋ ಅವನು ಖರ್ಚು ಮಾಡೋಣ, ಅವನು ಖರ್ಚು ಮಾಡೋಣಮ್ಮ. ನನಗೆ ಅವ್ನಿಗೆ ಬೇಕಾಗಿಲ್ಲ ಮಕ್ಕಳು ಕಣಮ್ಮ. ಅವ್ನಿಗೆ ಮಕ್ಕಳೇ ಬೇಕಾಗಿಲ್ಲ. ತಂಗಿ ಮಕ್ಳು ಆಯ್ತವಲ್ಲ, ಬೇಕಾದ್ರೆ ಸಾಕತ್ತಾನ ಅವನೇ. ಅವನೇ ಎಲ್ಲಕ್ಕಿಂತ ಹೆಚ್ಚು ಅವನೇ ಸಾಮಾನ್ಯದ. ನಾನು ಬೇಕಾದ್ರೆ ಮಕ್ಳು ಆಗ್ದವ್ರು ಸಿಕ್ಕಿಲ್ಲ ಅಂತಾನೆ. ಹಂಗೂ ಮೊನ್ನೆ ದಿವಸ ಗಂದೆ ನಡಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋದ ನಡೀರಿ, ಹಿಂಗೆ ಮಕ್ಳು ಇಲ್ವಲ್ಲ ಬನ್ನಿ. ನಮಗೆ ಕೊನೆಯಲ್ಲಿ ಮದುವೆ ಆದವರೆಲ್ಲ ಮಕ್ಳು ಇರ್ತಾ ಕುಂತವ್ರೆ. ನಾನು 10 ವರ್ಷ ಆದ್ರೆ ಇನ್ನೂ ಮಕ್ಳಾಗಿಲ್ವಲ್ಲ ಅಂದರೆ ಹೋಗೋ ಮುಂಡೆ ಕರ್ಬುಳು ಮುಂಡೆ ನೀನು ಹೊಟ್ಟೆ ಊರಿಗೆ ನೀನು ಮಕ್ಳಾಗಿಲ್ಲ ಅಂತ ನಾನು ಯಾರಿಗೂ ಹೊಟ್ಟೆ ಉರಿ ಮಾಡಕ್ಕೆ ಹೋಗಿದ್ದಮ್ಮ. ಅವ್ನು ಕೈ ಸೇದೋಗ ಸರಿ ಬಿಡು, ಅವನು ಚೆನ್ನಾಗಂದವನೇ ಕತೆ ಪಪ್ಪ. ಮಾತಲ್ಲೇ ಕೊಂದುಬಿಡ್ತಾರೆ ಕಣವ ನಿಮ್ಮ ಮನೆ ಜನಗಳು. ಸರಿ ಇಲ್ಲ ಪಪ್ಪ, ಹೆಂಗೆ ಅನ್ಬೇಕು ಏನು ಅನ್ಬೇಕು ಅನ್ನೋ ಜ್ಞಾನ ಬಿಡ್ವ ತಾಯಿ. ಹಂಗೆ ಕಣವ, ಹಂಗೆ ಬಾಯಿ ಬಂದಂಗೆ ಮಾತಾಡ್ತೀನಿ. ಏನು ಮಾಡಿಯೇ ಏನಾದ್ರು ಮಕ್ಕಳು ಹಾಕಮ್ಮ. ಕಾಫಿ ಕುಡ್ದಿಯಾ? ಕಾಯಿಸೋಗು ಮುಚ್ಚುವ, ತಲೆ ನೋಯ್ತದೆ. ಕೂತ್ಕೊಂಚು ಕಾಯಿಸ್ಕೊ ಬರ್ತೀನಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.